ನಿನ್ನೆ ಒಂದು ಬುಲೆಟ್ ಸಿಕ್ಕಿತ್ತು ಏನು ನನ್ನ ಮೇಲೆ ದಾಳಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಇವಾಗ ಇದು ನಮ್ಮ ಹುಡುಗರು ಕಂಪ್ಲೀಟ್ ನಾನು ಎಲ್ಲಿ ನಿಂತಿದ್ದೆ ಅಲ್ಲೆಲ್ಲ ಕೂಡ ಹುಡುಕ್ತಾ ಇದ್ದರು. ಆ ಗಾರ್ಡನ್ನಲ್ಲೆಲ್ಲ ಕೂಡ ಬಿದ್ದಿರುವಂಥದ್ದು ಇನ್ನೊಂದು ಬುಲೆಟ್, 2 ಬುಲೆಟ್ಗಳು ಇವಾಗ ಸಿಕ್ಕಿರುವಂಥದ್ದು. ನಮ್ಮವರು ವಿಡಿಯೋಗಳು ಮಾಡಿರೋ ಪ್ರಕಾರ ಸುಮಾರು 8 ರೌಂಡ್ ಮನೆ ಮೇಲೆ ನಾನು ಇದ್ದಿದ್ದ ಕಡೆ ಟೋಟಲ್ 8 ರೌಂಡ್ ನನ್ನ ಮೇಲೇನೆ ಅವ್ರು ಫೈರ್ ಮಾಡಿದ್ದು, ಮತ್ತೆ ಗಾಳಿಯಲ್ಲಿ ಫೈರ್ ಮಾಡಿದ್ದು ಅದೆಲ್ಲ ಕೂಡ ಬೇರೆ ಅಂತ ಹೇಳ್ತಾ ಇದ್ದಾರೆ. ಆ ಗಲಾಟೆಯಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ, ಅದ್ರ ಬಗ್ಗೆ ನಾನು ಗಮನ ಕೊಡಲಿಲ್ಲ. ಇವಾಗ ಇನ್ನೊಂದು ಬುಲೆಟ್ ಸಿಕ್ಕಿದೆ, ಹುಡುಕ್ತಾ ಇದ್ದಾರೆ. ಇನ್ನು ಸುಮಾರು ವಿಡಿಯೋದಲ್ಲಿ 8 ಬಾರಿ ಅವರು ಫೈರ್ ಮಾಡಿರೋದು ವಿಡಿಯೋಗಳು ಸಿಕ್ಕಿದೆ. ಹೌದು ಹೌದು ನಿಮ್ಮನ್ನೇ ಗುರಿಯಾಗಿಸಿ 8 ಸುತ್ತಿನ ಗುಂಡಿನ ದಾಳಿ ನಡೆದರು. ಅಷ್ಟಿಲ್ಲ, ನಾನು ಕಾರಿಂದ ಇಳಿದ ತಕ್ಷಣ ಫೈರಿಂಗ್ ಅಂದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಂಪ್ಲೀಟ್. ಹೌದು, ಬರ್ತಿದ್ದಂಗೆ ಇಲ್ಲ ಅಸಲು ಆಲ್ಮೋಸ್ಟ್ ನಿಮ್ಮವ್ರು ಯಾರು ಇರ್ಬೇಕು ಅನ್ಕೊಳ್ತೀನಿ. ವಿತಿನ್ ಫ್ಯೂ ಸೆಕೆಂಡ್ಸ್ ಅಲ್ಲೇ ಸ್ಟಾರ್ಟ್ ಆಗಿದೆ. ಹೌದು, ನಾನು ನಿಮಗೆ ಇದಕ್ಕಿಂತ ಸಾಕ್ಷಿ ಏನು ಬೇಕಾಗಿದೆ? ಇವತ್ತೆಲ್ಲ ಡಿಜಿಟಲ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಏನು ಹುಡುಗರೆಲ್ಲ ವಿಡಿಯೋ ತೆಗೆದಿದ್ದಾರೆ, ಇವಾಗ ಒಂದೊಂದು ವಿಡಿಯೋ ಹೊರಗಡೆ ಬರ್ತಾ ಇದೆ. ನನಗೆ ಆ ಫೈರಿಂಗ್ ಆದ ತಕ್ಷಣ ನಾನು ಇಲ್ಲಿ ಒಳಗಡೆ ಹೇಳ್ಕೊಂಡು ಬಂದ್ಬಿಟ್ರು ಎಲ್ಲ ನಮ್ಮ ಫಾಲೋವರ್ಸ್ ಎಲ್ಲರೂ ಕೂಡ. 21 ಸೆಕೆಂಡ್ ವಿಡಿಯೋ ವೈರಲ್ ಆಗಿದೆ ಸರ್, ಆದರೆ ಸ್ಪಷ್ಟವಾಗಿ ಹೌದಾ? ಭರತ್ ರೆಡ್ಡಿ ಅವ್ರು ಏನು ಹೇಳ್ತಾರೆ ನಾವು ಅಂತ ನೀಚ ಕೆಲಸ ಮಾಡಲ್ಲ, ಅವರು ನೀಚರು ರಾಕ್ಷಸರು ಅಂತ ನಿಮಗೆ ಬ್ಲೇಮ್ ಮಾಡ್ತಾರೆ ಸರ್. ನೋಡಿ ಇಡೀ ಬಳ್ಳಾರಿ ನಗರಕ್ಕೆ, ಇಡೀ ಎಲ್ಲ ಬಳ್ಳಾರಿ ಮನೆಗೆ ಹೋದ್ರೆ ಆ ಕ್ರಿಮಿನಲ್ಸ್ ಅವರಪ್ಪ ಎಂಥವು ಅಂತ ಹೇಳ್ತಾನೆ. ಸುಮಾರು 2004ರಲ್ಲಿ ಅವ್ರ ತಂದೆ MLA ಕುರುಗೋಡು ಶ್ರೀರಾಮುಲು ಬಳ್ಳಾರಿ ನಗರ MLA. ಕುರುಗೋಡು ಹತ್ರ ಒಂದು ಸಣ್ಣ ಗುಡಿಸಲಲ್ಲಿ 3 ಕೋಟಿ ಬೆಲೆ ಮಾಡೋ ವೆಪನ್ಸ್ ಸಿಗುತ್ತೆ. ಒಬ್ಬ ನಕ್ಸಲೈಟ್ ಪೊಲೀಸರ ಕೈಯಲ್ಲಿ ಪಂಕಜ್ ಕುಮಾರ್ ಠಾಕೂರ್ ಅಂತ ಹೆಸರು. ಅವರು ಟ್ರಾನ್ಸ್ಫರ್ ಆದಾಗಲೇ ನಾನು ಅವ್ರಿಗೋಸ್ಕರನೇ ಅವತ್ತು ಕುಮಾರಸ್ವಾಮಿ ಅವರಿಗೆ ನನಗೆ ಒಂದಿಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಲಿಕ್ಕೇನೆ ಈ ಕ್ರಿಮಿನಲ್ಸೇ ಕಾರಣ. ಅವತ್ತು ಈ ಕ್ರಿಮಿನಲ್ಸಿಂದಾನೇ ಆಗಿದ್ದು. ಅವ್ರು ನಾರಾಯಣ್ ರೆಡ್ಡಿ ಅವ್ರ ಅಪ್ಪ ನಕ್ಸಲೈಟ್ಗಳನ್ನ ಕರ್ಕೊಂಡು ಬಂದು ಶ್ರೀರಾಮುಲನ್ನ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕುರುಗೋಡಲ್ಲಿ 3 ಕೋಟಿ ಬೆಲೆ ಮಾಡೋ ಡಿಫ್ರೆಂಟ್ ಕೈಂಡ್ ಆಫ್ ವೆಪನ್ಸ್ AK-47 ಸಮೇತ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಕ್ರಿಮಿನಲ್ಸ್ ಅವರು ಕಂಪ್ಲೀಟ್. ಆ ಕ್ರಿಮಿನಲ್ಗಳ ಬಗ್ಗೆ ನಿಮಗೆ ಎಷ್ಟು ಹೇಳಿದ್ರು ಕೂಡ ನಾನು ಮತ್ತೆ ನಿಮಗೆ ನೀವು ದಿನ ಟಿವಿಯಲ್ಲಿ ಸುದ್ದಿ ಮಾಡಬೇಕೆಂದ್ರೆ ಬರೀ ನಮ್ಮದೇ ಸುದ್ದಿ ಆಗುತ್ತೆ ಅಷ್ಟೇ. ನೋಡಿ, ನಾನು ನಿನ್ನೆ ಆಲ್ರೆಡಿ ಹೇಳಿದ್ದೀನಿ ಇದನ್ನ ಪಬ್ಲಿಕ್ಕಲ್ಲಿ, ಜನಪ್ರೀತಿ ಸಂಪೂರ್ಣ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೆಲಸಗಳು ಅವನಿಗೆ ಮಾಡಲಿಕ್ಕೆ ಅವನ ಕೈಲಿ ಆಗ್ತಾ ಇಲ್ಲ. ಸಾಕಷ್ಟು ಸಾವಿರಾರು ಕೋಟಿ KMRF ಫಂಡ್ಸ್ ಇದ್ರೂ ಕೂಡ ಅದನ್ನ ಅವನು ಉಪಯೋಗಿಸ್ಕೋಬೇಕಾದ್ರೂ ಕೂಡ ಮೊನ್ನೆ ಅಸೆಂಬ್ಲಿಯಲ್ಲೇ ಮಾತಾಡ್ತಾ ಇದ್ದ, ಅದು ಕೂಡ ಬರ್ತಾ ಇಲ್ಲ ನಮಗೆ ಅಂತೇಳಿ ಅವನೇ ಮಾತಾಡ್ತಾ ಇದ್ದ. ಅಂದರೆ ಅವನು ಕಾಂಟ್ರಾಕ್ಟ್ ಕೆಲಸಗಳು, ವಾರ್ಡಲ್ಲಿ ಮಟ್ಕಗಳು, ಕ್ಲಬ್ಗಳು, ಓಸಿಗಳು, ಡ್ರಗ್ಸು ಮತ್ತು ಉಸುಗು ಪ್ರತಿ ಗೌರ್ಮೆಂಟ್ ಅಧಿಕಾರಿ ಕಡೆಯಿಂದ ಪ್ರತಿ ತಿಂಗಳ ಮಾಮೂಲಿ ವಸೂಲಿ ಮಾಡಬೇಕು. ಅವರ ಹಣ ಕೊಟ್ಟಿಲ್ಲ ಅಂದರೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಅಂತ ಅವ್ರ ಮೇಲೆ ಒತ್ತಡ, ಇದು ಅವನ ಗುಣ. ಸೊ ಹಾಗಾಗಿ ಅವನಿಗೆ ಏನಾಗಿದೆ, ಜನಪ್ರೀತಿ ಕಂಪ್ಲೀಟ್ ಹೋಗ್ತಾ ಇದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇರುವಂಥದ್ದು. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಆ ವಾಲ್ಮೀಕಿ ಬ್ಯಾನರ್ನ ನೆಪ ಇಟ್ಕೊಂಡ್ಬಿಟ್ಟು ನಾನೇನು ಹೀರೋ ಆಗ್ಬೋದು ಅಂತ ಅವನು ಪ್ರಯತ್ನ ಮಾಡಿದ. ಬಟ್ ಭಗವಂತನವನ ಮೇಲೆ ಒಬ್ಬ ನಿದ್ದೆ ಇರ್ತಾನೆ. ಅವನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇವತ್ತು ಇಡೀ ಜಗತ್ತಿಗೆ ಅವನು ಏನನ್ನೋದು ಇವತ್ತು ಎತ್ತಿ ತೋರಿಸಿದ್ದ. ನೋಡಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಫೈಲ್ ಮಾಡಲಿಕ್ಕೆ ನಾನು ಹೇಳಿದೆ. ಅವರು ASP ನಮ್ಮ ರವಿಕುಮಾರ್ ಅವರು ಇಲ್ಲಿಗೆ ಬಂದು ಇನ್ಸ್ಪೆಕ್ಟರ್ಗಳನ್ನ ಕರ್ಕೊಂಡು ಬರ್ತೀನಿ, ನೀವು ಬರೋದ್ರಿಂದ ತೊಂದರೆ ಆಗ್ಬೋದು, ನಾವೇ ಇಲ್ಲಿಗೆ ಬಂದು ಕಂಪ್ಲೇಂಟ್ ತಗೊಂತೀವಿ ಅಂತ ಹೇಳಿದ್ದಾರೆ. ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಬರ್ತಾ ಇದ್ದಾರೆ. ಅವರ ಸಮ್ಮುಖದಲ್ಲಿ ನಾನು ಪೊಲೀಸರಿಗೆ ಆ ಕಂಪ್ಲೇಂಟ್ಸ್ ನಾನು ಇವತ್ತು ಇಲ್ಲ, ಅವರೇ ನಾವು ಬರ್ತೀವಿ ಅಂತ ಅಲ್ಲಿ ನಾವೇ ಬರ್ತೀವಿ.
ನಿಮ್ಮನ್ನ ಸೇರಿ ನೋಡಿಮ್ಮ, ನಮ್ಮ ಮನೆ ಮೇಲೆ ಬಂದು ಇಲ್ಲೇ ದಾಳಿ ಮಾಡಿ ಕೇಸ್ ಮಾಡ್ತಾರೆ ಅಂತಂದ್ರೆ ಪೊಲೀಸರು ಒತ್ತಡದಲ್ಲಿ ಮಾಡ್ಕೊಂಡಿರ್ಬೋದು. ತನಿಖೆಯಲ್ಲಿ ಎಲ್ಲ ಸತ್ಯಾಂಶಗಳು ಅವ್ರಿಗೆ ಗೊತ್ತಾಗುತ್ತೆ. ಕಾನೂನು ಹೋರಾಟ ಮಾಡ್ತೀವಿ ಮತ್ತೆ ನನ್ನ ಜೀವನನೇ ಕಾನೂನು ಹೋರಾಟ ಮಾಡೋದು ಯಾವತ್ತು ಇಲ್ಲೇ ಕೊಡಿ. ಇಲ್ಲ ಅವ್ರು ವಿಜೇಂದ್ರ ಬರ್ತಾ ಇದ್ದಾರೆ, ನಾನು ಬರ್ತೀನಿ. ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಾ? ಇವಾಗ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಮ್ಮ, ಅವ್ರು ಇನ್ವೆಸ್ಟಿಗೇಷನ್ ಬರ್ತಾರೆ, ಅವಾಗ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ನೋಡಿ, ಸಿದ್ದರಾಮಯ್ಯ ಅವರು ಇಂಥ ನೀಚ ಕೆಲಸಕ್ಕೆ ಕೈ ಹಾಕೋರು ಅಲ್ಲ. ನನ್ನ ಮೇಲೆ ಅವ್ರ ಮೇಲೆ ನನಗೆ ರಾಜಕೀಯ ಹೋರಾಟ ಇರಬಹುದಾಗಿದೆ. ಇಂಥ ಕ್ರಿಮಿನಲ್ ಕೆಲಸ ನಾವು ಯಾವತ್ತು ಅವ್ರು ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಇವನೇ ಕ್ರಿಮಿನಲ್ ಆಗಿರೋ ಕಾರಣ ಇವನು ವೈಯಕ್ತಿಕವಾಗಿ ಇದನ್ನು ಪ್ಲಾನ್ ಮಾಡಿದ್ದಾನಾಗ್ಲಿ, ಇದನ್ನ ನಾವು ಮುಖ್ಯಮಂತ್ರಿಗಳಿಗೆ ಅಂಟಿಸೋದು ಸರಿಯಲ್ಲ.